ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಕಂಟಿನ್ಯೂಸ್ ಆಗಿ ಸ್ವಲ್ಪ ಆಫೀಸ್ ಕೆಲಸಗಳು ಜಾಸ್ತಿ ಆಗಿರೋ ಕಾರಣ ವಿಡಿಯೋನ ಮಾಡಿರಲಿಲ್ಲ. ಒಂದಷ್ಟು ದಿನಗಳ ನಂತರ ಮತ್ತೆ ಬಂದಿದ್ದೀನಿ. ಈ ಒಂದು ವಿಡಿಯೋ ಮಾಡೋಕ್ಕೆ ಮುಖ್ಯವಾದ ಕಾರಣ ಬಂದು ಎರಡು ರೀಸನ್ ಇದೆ. ಒಂದು ಬಂದು ಕಲಾ ಮಾಧ್ಯಮದವರಿಗೆ ಥ್ಯಾಂಕ್ಸನ್ನು ಹೇಳಬೇಕಾಗಿತ್ತು. ಹಾಗೆಯೇ ನನ್ನಿಂದ ಕೆಲವೊಂದು ತಪ್ಪು ಮಾಹಿತಿಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದಿಷ್ಟು ಕ್ಲಾರಿಫಿಕೇಷನನ್ನು ಕೊಡಬೇಕು. ಯಾವ ವಿಚಾರವಾಗಿ ಏನೋ ತಿಳಿಸ್ತೀನಿ. ಕಲಾ ಮಾಧ್ಯಮದಲ್ಲಿ ಒಂದು ತಿಂಗಳ ಹಿಂದೆ ನನ್ನ ಒಂದು ಸಂದರ್ಶನ, ಆ್ಯಕ್ಚುಲಿ ಸಂದರ್ಶನ ಅಂತ ಹೇಳೋಕ್ಕೂ ಸ್ವಲ್ಪ ನನಗೆ ಮುಜುಗರ ಹಿಂಜರಿಕೆ ಆಗ್ತಾಯಿದೆ. ಯಾಕಂದರೆ ಸಂದರ್ಶನ ಕೊಡೋಷ್ಟು ಒಂದು ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ, ಜೊತೆಗೆ ಅಂಥ ಸಾಧನೆಯನ್ನು ಏನೂ ಮಾಡಿಲ್ಲ. ಆದರೂ ಕೂಡ ಕಲಾ ಮಾಧ್ಯಮದ ಪರಂ ಸರ್ ಹೇಳ್ದಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ, ಸಾಧಾರಣ ಮನುಷ್ಯ ಆಗಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇನ್ನಷ್ಟು ಕೆಲವೊಂದಿಷ್ಟು ಜನರಿಗೆ ಸ್ಫೂರ್ತಿಯಾಗುವಂತಹ ಕೆಲವೊಂದು ಸ್ಟೋರಿಗಳಿರುತ್ತೆ. ಅದನ್ನು ಹಂಚ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ಒಂದಷ್ಟು ಮಾತುಕತೆ ಆಡಿದೆ. ಆ ಒಂದು ಮಾತುಕತೆಯ ವಿಡಿಯೋಗಳು ಕಲಾ ಮಾಧ್ಯಮ ಚಾನಲಲ್ಲಿ ಬಂದಿತ್ತು ಒಂದು ತಿಂಗಳ ಹಿಂದೆ. ಬಹುತೇಕ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ನನಗೂ ಕೂಡ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ, ಕಲಾ ಮಾಧ್ಯಮದಲ್ಲಿ ನಿಮ್ಮೊಂದು ಇಂಟರ್ವ್ಯೂ ನೋಡಿದ್ವಿ ಅಂತ ಅಂದ್ಬಿಟ್ಟು. ಹಾಗೆ ಫೋನಲ್ಲೂ ಕೂಡ ಸಾಕಷ್ಟು ಮೆಸೇಜ್ಗಳನ್ನು ಮಾಡಿದ್ರಿ. ಎಷ್ಟು ಜನ ಖುಷಿಪಟ್ಟು ಮೆಸೇಜ್ ಮಾಡಿದ್ರೋ ಅಷ್ಟೇ ಜನ ನಾನಲ್ಲಿ ತಿಳಿಸಿದ್ನಲ್ಲ ಕಲಾ ಮಾಧ್ಯಮ ಚಾನಲಲ್ಲಿ, ಅಂದರೆ ನನ್ನ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಟ್ಟಿದ್ನಲ್ಲ, ವೆಬ್ಸೈಟ್ ಮೂಲಕ ನಾನು ಅರ್ನಿಂಗ್ ಮಾಡಿದಂಥದ್ದು ಅಂತ. ಸೊ ಕಲಾ ಮಾಧ್ಯಮದಲ್ಲ ತಮ್ಮನೇಲಿ ಬಂದು ಬರವಣಿಗೆ ಮೂಲಕ 9 ಲಕ್ಷ ಸಂಪಾದನೆ ಮಾಡಿದರು ಅಂತ ಅಂದ್ಬಿಟ್ಟು ಹಾಕಿದ್ರಲ್ಲ. ಸೊ ಆ ಒಂದು ಕ್ಯೂರಿಯಾಸಿಟಿಗೆ ಮೆಸೇಜ್ ಮಾಡಿದವರು ಕೂಡ ಜಾಸ್ತಿ ಜನ ಇದ್ದರು. ಅಂದರೆ ಹೇಗೆ ಅದು ವೆಬ್ಸೈಟ್ ಮೂಲಕ ಆರ್ಟಿಕಲ್ ಬರೆದು ಹೇಗೆ ಸಂಪಾದನೆ ಮಾಡೋದು, ನೀವು ಹೇಗೆ ಮಾಡ್ತಾಯಿದ್ರಿ, ಎಲ್ಲವನ್ನ ಡೀಟೇಲಾಗಿ ತಿಳಿಸಿ ಅಂತ ಅಂದ್ಬಿಟ್ಟು ನಮಗೂ ಮಾಹಿತಿ ಕೊಡಿ ಅಂತ ತುಂಬ ಮೆಸೇಜ್ಗಳು ಬಂದಿತ್ತು. ಹೇಳಿದ್ನಲ್ಲ, ಇಂಟರ್ವ್ಯೂ ನೋಡಿ ಖುಷಿಪಟ್ಟು ಮೆಸೇಜ್ ಮಾಡಿದವ್ರು ಎಷ್ಟು ಜನನೋ ಅಷ್ಟೇ ಜನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆರ್ಟಿಕಲ್ಸ್ ಬರೆದು ಹೇಗೆ ಸಂಪಾದನೆ ಮಾಡೋದು ಅನ್ನೋದ್ರ ಮಾಹಿತಿಯನ್ನು ಕೇಳ್ಕೊಂಡು ನನಗೆ ಮೆಸೇಜ್ ಮಾಡಿದರೆ. ಸಾಕಷ್ಟು ಜನರಿಗೆ ಹೇಳಿದೆ ಈ ಬಗ್ಗೆ ಸಂಪೂರ್ಣವಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾಟ್ಸಪ್ನಲ್ಲೂ ಮೆಸೇಜ್ ಮಾಡಿದ್ದೆ. ಹಾಗೆ ಕಮೆಂಟ್ಗಳಲ್ಲಿ ಕೇಳಿದವ್ರಿಗೂ ಕೂಡ ಅಲ್ಲೇ ಒಂದು ಸ್ವಲ್ಪ ಜನರಿಗೆ ರಿಪ್ಲೈನ ಕೂಡ ಮಾಡಿದ್ದೆ. 1-2 ವಾರದ ಹಿಂದೆನೇ ಮಾಡಬೇಕಾಗಿತ್ತು ನಾ ಈ ವಿಡಿಯೋ. ಹೇಳಿದ್ನಲ್ಲ, ಆಫೀಸ್ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿತ್ತು, ಆ ಕಾರಣಕ್ಕೋಸ್ಕರ ಮಾಡಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ತಿಳಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಕಲಾ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ವಿಡಿಯೋಗಳು ಬಂದ ಮೇಲೆ ನಾನು ಸರಿಯಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನು ಕಲಾ ಮಾಧ್ಯಮದ ಪರಂ ಸರ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಕ್ಚುಲಿ ಇದು ಈ ರೀತಿ ವಿಡಿಯೋ ಮಾಡಬೇಕು ಅಂತ ಸಾಕಷ್ಟು ತಿಂಗಳುಗಳ ಹಿಂದೆಯೇ ಫೋನ್ ಮಾಡಿ ಹೇಳಿದರು. ಬಟ್ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾ ಬಂತು. ಕೊನೆಗೆ ಮೈಸೂರಿನಲ್ಲಿ ಬೇರೆ ಯಾವುದೋ ಕೆಲಸದ ಮೇಲೆ ಬಂದಿದ್ದರು. ಹಾಗೆ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಅಂತ ಅಂದಾಗ ಬಂದು ಈ ಒಂದು ಸಂದರ್ಶನವನ್ನು ಮಾಡಿದರು, ಅಂದರೆ ಒಂದು ವಿಡಿಯೋಗಳನ್ನು ಮಾಡಿದರು. ಇನ್ನು ಕಲಾ ಮಾಧ್ಯಮದ ಪರಂ ಸರ್ ಅವ್ರ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅವರ ವೈಫ್ ಸವಿತಾ ಅವ್ರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಗೊತ್ತಿದೆ. ಆದರೂ ಕೂಡ ನಾನು ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸವಿತಾ ಅವರು, ಅಂದರೆ ಪರಂ ಸರ್ ಅವರ ಹೆಂಡತಿ ಏನಿದ್ದಾರೆ ಅವರು, ಸವಿತಾ ಅವರು ಕೂಡ ರಂಗಭೂಮಿ ಹಿನ್ನೆಲೆಯಿಂದನೇ ಬಂದಂಥವ್ರು. ಇನ್ನು ಹೇಳಬೇಕಂದ್ರೆ ಅವರು ಸಾಕಷ್ಟು ಫಿಲಮ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ಶಾಕಾರಿ ಫಿಲಮ್ ಏನಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಮೆಝಾನಲ್ಲಿದೆ, ನೋಡ್ಬೇಕನ್ಸಿದ್ರೆ ನೋಡಬಹುದು. ಆ ಶಾಕಾರಿ ಫಿಲಮ್ನಲ್ಲಿ ಪೊಲೀಸ್ ಆಫೀಸರ್ನ ಹೆಂಡತಿ ಪಾತ್ರ, ಅಂದರೆ ಒಂದು ಮುಖ್ಯವಾದ ಪಾತ್ರದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಈ ರೀತಿ ಫಿಲಮ್ಗಳಲ್ಲಿ ಅಭಿನಯಿಸಿದರೂ ಕೂಡ ಒಂದು ನಟಿಯಾಗಿ ಗುರುತಿಸ್ಕೊಂಡಿದ್ರು ಕೂಡ ಅವರ ಒಂದು ಸರಳ ವ್ಯಕ್ತಿತ್ವ ಬಹಳ ಇಷ್ಟ ಆಯಿತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಲ್ಲ, ಧಾರಾವಾಹಿಗಳಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಒಂದು ಸೈಡ್ ರೋಲ್ ಮಾಡಿದ್ರೇ ಬೇರೆ ಥರನೇ ನಡ್ಕೋತಾರೆ. ಆದರೆ ಆಗಲೇ ಹೇಳ್ದಂಗೆ ಸವಿತಾ ಅವರ ಒಂದು ಆ ಸಿಂಪ್ಲಿಸಿಟಿ ಏನಿದೆ, ಅಂದರೆ ಸರಳವಾದಂತಹ ವ್ಯಕ್ತಿತ್ವ ಬಹಳ ಇಷ್ಟ ಆಯಿತು. ಆ ಕಾರಣಕ್ಕೋಸ್ಕರ ಇಲ್ಲಿ ಹಂಚ್ಕೋತಾ ಇದ್ದೀನಿ. ಸವಿತಾ ಅವ್ರಿಗೂ ಥ್ಯಾಂಕ್ಸ್. ಇನ್ನು ಹೆಣ್ಮಕ್ಳು ಅಂದರೆ ಕುಟುಂಬ, ಮಕ್ಕಳು, ಮನೆ ಎಲ್ಲ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಅದರ ನಡುವೆ ಅವರು ಕೂಡ ಸವಿಲೋಕ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲಿ ಮಕ್ಕಳಿಗೆ, ಅಂದರೆ ರಂಗಭೂಮಿ ಬಗ್ಗೆ ತಿಳಿಸುವಂಥದ್ದಾಗಿರ್ಬೋದು. ಇನ್ನು ಈ ಬೇಸಿಗೆ ಶಿಬಿರಗಳನ್ನ ಮಾಡುವಂಥದ್ದು, ಆ ಬೇಸಿಗೆ ಶಿಬಿರದಲ್ಲಿ ಈ ರಂಗಭೂಮಿ ಬಗ್ಗೆ, ಈ ನಟನೆ ಬಗ್ಗೆ ತರಬೇತಿ ಎಲ್ಲ ಕೊಡ್ತಾರೆ. ಸೊ ಆಸಕ್ತಿ ಇರುವಂಥವರು, ಮನೆಯಲ್ಲಿ ಮಕ್ಕಳಿರುವಂಥವರು ಖಂಡಿತವಾಗಿ ಸವಿಲೋಕ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಗಳು, ಅಂದರೆ ಮಕ್ಕಳಿಗೆ ಬೇಕಾಗಿರುವಂತಹ ಒಂದಿಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್, ಕಥೆಗಳಾಗಿರ್ಬೋದು, ಈ ರೀತಿಯೆಲ್ಲ
ತಿಳಿಸ್ತಾ ಇರ್ತಾರೆ. ಸೊ ಈ ಮೂಲಕ ನಾನು ಕಲಾ ಮಾಧ್ಯಮದ ಪರಂ ಸರ್ ಹಾಗೆ ಅವರ ಶ್ರೀಮತಿಯಾದಂತಹ ಸವಿತಾ ಅವರಿಗೂ ಕೂಡ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ವಿಡಿಯೋಗಳು ಬಂದ ಮೇಲೆ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂತು ನನಗೆ. ತುಂಬ ಅಂದರೆ ತುಂಬ ಮೆಸೇಜ್ಗಳು ಬಂತು, ಗೊತ್ತಿಲ್ಲದೆ ಇರೋರಿಂದನೂ ಬಂತು, ಹಾಗೆ ಸಾಕಷ್ಟು ಜನ ಗೊತ್ತಿರುವಂತಹ ವ್ಯಕ್ತಿಗಳಿಂದ ಬಂತು. ನನ್ನ ಕೊಲೀಗ್ಸ್ ಆಗಿರ್ಬೋದು, ನಾನು ನ್ಯೂಸ್ ಪೇಪರ್ಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ತುಂಬ ಜನ ಫೋನ್ ಮಾಡಿದರು ನನಗೆ. ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಏನು ಪರಿಚಯ ಇತ್ತು ಅವರಿಗೆಲ್ಲ ನನ್ನ ಕೆಲವೊಂದಿಷ್ಟು ವಿಚಾರಗಳೆಲ್ಲ ಗೊತ್ತಿರಲಿಲ್ವಲ್ಲ, ನನ್ನ ಈ ಒಂದು ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. ಅವರೆಲ್ಲ ಆ ವಿಡಿಯೋನ ನೋಡಿ ಖುಷಿಪಟ್ಟು ನನಗೆ ಫೋನನ್ನು ಮಾಡಿದರು, ಮೆಸೇಜನ್ನು ಮಾಡಿದರು. ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪರಮ್ ಸರ್, ಹಾಗೆ ಸವಿತಾ ಮೇಡಮ್ ಅವ್ರಿಗೂ ತುಂಬ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಆ ಒಂದು ವಿಡಿಯೋಗಳಲ್ಲಿ ಬಂದಿರೋ ಹಾಗೆ ಬರವಣಿಗೆ ಮೂಲಕನೇ 9 ಲಕ್ಷ ಸಂಪಾದನೆ ಮಾಡಿದ್ರು ಒಂದು ಹಳೆ ಫೋನ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ತಮ್ಮನೇಲಿ ಹಾಕಿದ್ರಲ್ಲ, ಅದು ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ ಬಂತು ನನಗೆ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಯಾಕಂದರೆ ನನ್ನಿಂದ ಯಾರಿಗೂ ಸಹ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹೌದು, ಬರವಣಿಗೆ ಮೂಲಕನೇ ಆ ರೀತಿಯಾಗೆಲ್ಲ ಹಣವನ್ನು ಸಂಪಾದನೆ ಮಾಡಿದ್ದಂಥದ್ದು. ಆದರೆ ಬರವಣಿಗೆ ಅಂದರೆ ಏನೋ ಒಂದು ಬರೆದ್ವಿ, ಹಣ ಬಂದ್ಬಿಡೋದು, ಲಕ್ಷ ಬಂದ್ಬಿಡುತ್ತೋ ಆ ರೀತಿಯಲ್ಲ. ಯಾರೇ ಆದರೂ ಸರಿ, ಯಾವುದೇ ಕೆಲಸ ಆದರೂ ಸರಿ, ಆ ಒಂದು ಏನು ಅವರಿಗೆ ಪ್ರತಿಫಲ ಬಂದಿರುತ್ತೆ ಅದಕ್ಕೆ 2ರಷ್ಟು 3ರಷ್ಟು ಅವರ ಶ್ರಮ ಇದ್ದೇ ಇರುತ್ತೆ. ಈಗ ಸಣ್ಣದಾಗಿ ಕೂಲಿ ಮಾಡುವಂತಹ ಅಥವಾ ಈ RMCಗಳಲ್ಲಿ ಮೂಟೆ ಹೊರುವಂತಹ ವ್ಯಕ್ತಿಗಳಿಂದ ಹಿಡಿದು ಐಷಾರಾಮಿ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರ್ಬೋದು, ಯಾರೇ ಆಗಲಿ ಅವರವರ ಕೆಲಸದಲ್ಲಿ ಅವರವರದೇ ಆದಂತಹ ಒಂದು ಶ್ರಮ ಇದ್ದೇ ಇರುತ್ತೆ. ಅವ್ರಿಗೆ ಏನು ಪ್ರತಿಫಲ ಬಂದಿರುತ್ತೆ, 10,000 ರೂಪಾಯಿ ದುಡಿತಾ ಇದ್ದಾರೆ ಅಂದರೆ ಅವರೊಂದು 30,000 ರೂಪಾಯಿ ದುಡಿಯೋ ಅಷ್ಟು ಪರಿಶ್ರಮವನ್ನು ಅಲ್ಲಿ ಹಾಕಿರ್ತಾರೆ. ಆದರೆ ಅವ್ರಿಗೆ ಬಂದಂತಹ ಪ್ರತಿಫಲ 10,000 ರೂಪಾಯಿ ಆಗಿರುತ್ತೆ ಅಷ್ಟೇ. ಆ ರೀತಿಯಾಗಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪರಿಶ್ರಮ ಇದ್ದೇ ಇರುತ್ತೆ. ಯಾಕಂದರೆ ಹೇಳುವಾಗ ತೀರಾ ಕಷ್ಟ ಅಂತ ಹೇಳಲಿಕ್ಕೆ ನನಗೆ, ಅಂದರೆ ಕೆಲಸ ಎಲ್ಲ ಕಷ್ಟ ಅಂತ ಆ ರೀತಿ ಹೇಳಲಿಕ್ಕೆ ನನಗೆ ಆಗಲ್ಲ. ಆ ಕಾರಣಕ್ಕೋಸ್ಕರ ನಾನು ಸುಲಭವಾಗಿ ಹೇಳ್ತಾ ಬಂದೆ, ಹಳೆ ಫೋನ್ನಲ್ಲೇ 9 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಅಂತ. ಬಟ್ ಅದರಿಂದ ಅದೇ ರೀತಿಯಾದಂತಹ ಪರಿಶ್ರಮ ಇತ್ತು ನಂದು. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿರೋವಂಥದ್ದೆಲ್ಲ ಇದೆ. ಸೊ ನಾನು ಆ ವಿಡಿಯೋದಲ್ಲಿ ಸವಿಸ್ತರವಾಗಿ ಹೇಳಲಿಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಬರವಣಿಗೆ ಮೂಲಕ ಒಂದು ಹಳೆ ಫೋನಲ್ಲಿ ಒಂದು ತಿಂಗಳಿಗೆ 9 ಲಕ್ಷ ರೂಪಾಯಿ ಈ ಫೋನಿಂದ ಸಂಪಾದನೆ ಮಾಡಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ತಿಳಿಸಿದ್ದೆ. ಅದು ಹೇಗೆ ಏನು ವೆಬ್ಸೈಟ್ ಮೂಲಕ ಅಂತ ಹೇಳಿದ್ದೆ. ಅದು ಹೇಗೆ ಏನು ಸ್ವಲ್ಪ ಮಾಹಿತಿ ಕೊಡಿ ಅಂತ ತುಂಬ ಮೆಸೇಜಸ್ಗಳು ಬಂದಿತ್ತು. ಆ ಕಾರಣಕ್ಕೋಸ್ಕರ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ ಮಾಡೋದು ಹೇಗೆ, ಜೊತೆಗೆ ನಾನು ಆ ವಿಡಿಯೋದಲ್ಲೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಯಾಕಂದರೆ ಇವಾಗೆಲ್ಲ ಅರ್ನಿಂಗ್ಸ್ ಆ ರೀತಿ ಇಲ್ಲ, ತೀರಾ ಕಡಿಮೆ ಆಗಿದೆ. ಅದನ್ನು ಕೂಡ ನಾನು ನೀಟಾಗಿ ವೆಬ್ಸೈಟನ್ನು ಮಾಡ್ಕೊಳ್ಳೋದು ಹೇಗೆ, ಆ ವೆಬ್ಸೈಟಿಂದ ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ಹೇಗೆ ಬರೆದ್ರೆ ಹೇಗೆ ದುಡ್ಡು ಬರುತ್ತೆ, ಬರೆದ್ರೆ ಅಂದರೆ ಏನೋ ಒಂದು ದಿನಕ್ಕೆ ಒಂದು ಆರ್ಟಿಕಲ್ ಬರೆದ್ಬಿಡ್ತೀವಿ ಅದರಿಂದ ಹಣ ಬಂದ್ಬಿಡ್ತು ಆ ಥರ ಅಲ್ಲ. ನಾವು ಆ ಟೈಮ್ನಲ್ಲಿ ನನಗೆ ಎಷ್ಟು ಬರಿತಾ ಇದೆ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿದ್ರು, ರೈಟರ್ಗಳು ಕೆಲಸ ಮಾಡ್ತಾಯಿದ್ರು. ಜೊತೆಗೆ ನಾನು ಯಾವ ಮಟ್ಟಕ್ಕೆ ಬರಿತಾ ಇದೆ ಅಂತಂದರೆ, ದಿನಕ್ಕಿಲ್ಲ ಅಂದ್ರೂ 40ರಿಂದ 50 ಆರ್ಟಿಕಲ್ಗಳನ್ನು ನಾನೊಬ್ಬಳೇ ಬರಿತಾ ಇದ್ದೆ. ಅಂದರೆ ರೈಟರ್ಸ್ನೂ ಕೂಡ ಕೆಲಸಕ್ಕೆ ತೊಗೊಂಡಿದ್ವಿ, ಅವ್ರ ಜೊತೆಗೆ ನಾನೊಬ್ಬಳೇ ಅಷ್ಟು ಆರ್ಟಿಕಲ್ಸ್ಗಳು ಬರಿತಾ ಇದ್ವಿ. ನಮ್ಮದೇ ಆದಂತಹ ಡಿಜಿಟಲ್ ನ್ಯೂಸ್ ಮೀಡಿಯಾಗಳಿದ್ವು, ಎಲ್ಲವೂ ಕೂಡ ಸಿನಿಮಾ ಕೆಲಸಗಳನ್ನು ಕೂಡ ಬರಿತಾ ಇದ್ವಿ. ಸೊ ಎಲ್ಲವೂ ಕೂಡ ಬರವಣಿಗೆ ಆಗಿರೋದ್ರಿಂದ ಸಿನಿಮಾಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಬರೀಬೇಕಿತ್ತು. ಯಾಕಂದರೆ ನಾವು ಸಿನಿಮಾ ಪ್ರಮೋಷನ್ಸ್ ತಗೋತಾ ಇದ್ವಿ. ಸಿನಿಮಾ ಪ್ರಮೋಷನ್ಸಲ್ಲಿ ನಾವು ಅದ್ರ ಬಗ್ಗೆ ನ್ಯೂಸ್ಗಳು ಬರಿತಾನೆ ಇರಬೇಕಾಗಿತ್ತು. ಆ ರೀತಿ ಎಲ್ಲ ಸೇರಿ ನಾವು ಏನೇನು ಬರಿತಾ ಇದ್ವಿ ಎಲ್ಲವನ್ನೂ ಸೇರಿ ನಾವು ಬರವಣಿಗೆ ಅಂತ ತಗೊಂಡೆ. ಆ ಬರವಣಿಗೆ ಮೂಲಕ 9 ಲಕ್ಷ ರೂಪಾಯಿ ಹಣ ಬಂತು ಅಂದ್ಬಿಟ್ಟು ತಿಳಿಸಿದಂಥದ್ದು. ಸೊ ಅತಿ ಸುಲಭ ಅಂತ ನಾನು ಹೇಳೋಕ್ಕಾಗಲ್ಲ, ಜೊತೆಗೆ ಕಷ್ಟನೂ ಅಲ್ಲ. ಯಾಕಂದರೆ ಯಾವುದೂ ಕೂಡ ಸುಲಭವಾಗಿ ಬರಲ್ಲ. ನನ್ನ ಮಾತಿನ ರೀತಿ ಅದು ಸುಲಭವಾಗಿ ಸಂಪಾದನೆ ಮಾಡ್ಬೋದು ಅನ್ನೋ ರೀತಿ ಇತ್ತು ಅಂತ ಅನ್ನಿಸ್ತು ನನಗೆ. ಆ ಕಾರಣಕ್ಕೋಸ್ಕರ ಈ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಎಲ್ಲ ಕೆಲಸದ ಹಿಂದೆನೂ ಕೂಡ ಅದರ 2ರಷ್ಟು 3ರಷ್ಟು ಪರಿಶ್ರಮ ಇರುತ್ತೆ. ಅದೇ ರೀತಿಯಾದಂಥ ಪರಿಶ್ರಮ ದೇವ್ರ ದಯೆಯಿಂದ ನಾನು ಕೂಡ ಅಷ್ಟು ಪರಿಶ್ರಮವನ್ನು ಹಾಕಲಿಕ್ಕೆ ಸಾಧ್ಯ ಆಗಿತ್ತು. ಆ ಕಾರಣಕ್ಕೋಸ್ಕರ ಅಷ್ಟು ಪ್ರತಿಫಲ ನನಗೆ ಬಂದಿತ್ತು. ಸೊ ಈ ಬಗ್ಗೆ ನಾಳೆ ಶನಿವಾರ ಡೀಟೇಲ್ ಆಗಿ ವೆಬ್ಸೈಟನ್ನು ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹೇಗೆ ಮಾನಿಟೈಸೇಷನನ್ನು ಮಾಡ್ಕೊಳ್ಳೋದು, ಜೊತೆಗೆ ನಾನು ಹೇಗೆ ಕೆಲಸ ಮಾಡ್ತಾಯಿದ್ದೆ ಪ್ರತಿಯೊಂದು ವಿಡಿಯೋವನ್ನು ಕೂಡ ನಾಳೆ ತಿಳಿಸ್ತೀನಿ. ಯಾಕಂದರೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಆಗ್ತಾಯಿದೆ. ಮತ್ತು ಅದ್ರ ಬಗ್ಗೆ ಇನ್ನಷ್ಟು ಈಗ ಅಪ್ಡೇಟೆಡ್ ಇನ್ಫಾರ್ಮೇಷನ್ಗಳು ಒಂದಷ್ಟು ಬಂದಿದೆ, ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇದೇ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ತುಂಬ ಲೆಂತ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾಳೆ ಒಂದು 12 ಗಂಟೆಗೆ ನಿಮಗೆ
ಈ ಒಂದು ಆರ್ಟಿಕಲ್ಸ್ ಮೂಲಕ ಹೇಗೆ ಅರ್ನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ. ಹಾಗೆ ನಾನು ಹೇಗೆ ಒಂದೇ ತಿಂಗಳಿಗೆ ಆರ್ಟಿಕಲ್ಸ್ ಮೂಲಕನೇ 9 ಲಕ್ಷ ರೂಪಾಯಿ ಅರ್ನ್ ಮಾಡಿದೆ ಅನ್ನೋದು ಕೂಡ ನಾಳಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೀರಿ ನಾಳೆ ಏನು ವಿಡಿಯೋ ಮಾಡ್ತೀನಿ ಅದರಲ್ಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇರೋದಿಲ್ಲ. ಅದಕ್ಕೂ ಮೀರಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಾಳಿದ್ದು ಭಾನುವಾರ ನಾನು ಲೈವ್ ಬರ್ತೀನಿ. ಆ ಲೈವಲ್ಲಿ ನೀವು ಕಮೆಂಟನ್ನು ಹಾಕ್ಬೋದು. ಸಾಧ್ಯವಾದಷ್ಟು ನಾನು ಅಲ್ಲೇ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಸಾಧ್ಯವಾದಷ್ಟು ನಾನು ಅಲ್ಲೇ ನಿಮಗೆ ಕ್ಲಾರಿಫಿಕೇಷನನ್ನು ಅಥವಾ ನಿಮ್ಗೇನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಈಗಲೂ ಹೇಳ್ತೀನಿ, ಮುಂಚೆನೇ ಹೇಳ್ತಿದ್ದೆ, ನಾನೇನು ಎಕ್ಸ್ಪರ್ಟ್ ಅಲ್ಲ ಅಥವಾ ನಾನು ಏನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ. ನನಗೆ ಎಷ್ಟು ನಾಲೆಡ್ಜ್ ಗೊತ್ತಿದೆಯೋ ಅದನ್ನು ಸರಿಯಾದಂತಹ ನಾಲೆಡ್ಜ್ ಏನಿದೆ ಅದು ನಿಮಗೆ ಅವಶ್ಯಕತೆ ಇದ್ದರೆ, ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಿದ್ದರೆ ಅದನ್ನು ನಾನು ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇದಿಷ್ಟು ವಿಚಾರಗಳನ್ನು ತಿಳಿಸ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.